ನಮಸ್ಕಾರ ವೀಕ್ಷಕರೇ, TV5ನ ವಿಶೇಷ ನೇರ ಸಂದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಭು. ಡಿ.ಕೆ. ಶಿವಕುಮಾರ್ ಅವರು ಕರ್ನಾಟಕದ ಮುಖ್ಯಮಂತ್ರಿಯಾಗಿದ್ದಾರೆ. ಉತ್ತಮ ಆಡಳಿತವನ್ನು ಕೊಡ್ತಾ ಇದ್ದಾರೆ. ನೋಡ್ತಾನೆ ಇದ್ದೀವಿ ದಿನನಿತ್ಯವೂ ಕೂಡ ಅವರ ಕಾರ್ಯವೈಖರಿಗಳನ್ನು. ಆದರೆ ಪ್ರಶ್ನೆ ಬಂದಿರುವುದು, ರಾಜ್ಯದ ಮುಸ್ಲಿಂ ನಾಯಕರಿಗೆ ಡಿ.ಕೆ. ಶಿವಕುಮಾರ್ ಅವರು ಎಷ್ಟು ಮಹತ್ವ ಕೊಡ್ತಾರೆ, ಜೊತೆಗೆ ಸಂಪುಟದಲ್ಲಿ ಎಷ್ಟು ಖಾತೆಗಳನ್ನು ಕೊಡ್ತಾರೆ. ಈಗಾಗಲೇ UT ಖಾದರ್ ಮಂತ್ರಿಯಾಗಿದ್ದಾರೆ, ಜಮೀರ್ ಅವರು ಆಗ್ತಾರಾ ಇಲ್ವಾ, ಈ ರೀತಿ ಚರ್ಚೆಗಳು. 10 ಜನ ಶಾಸಕರಿದ್ದಾರೆ ಮುಸ್ಲಿಂ ಸಮುದಾಯಕ್ಕೆ ಸಂಬಂಧಪಟ್ಟಂತೆ. ಹಾಗಾಗಿನೇ ಯಾವ ರೀತಿ ಹಂಚಿಕೆ ಮಾಡ್ತಾರೆ, ಆ ಸಮುದಾಯಕ್ಕೆ ನ್ಯಾಯ ಕೊಡುವಂಥ ಕೆಲಸ ಕಾಂಗ್ರೆಸ್ ಮಾಡ್ತಿದ್ಯಾ ಇಲ್ವಾ. ಇನ್ನು ದಾವಣಗೆರೆ ದಕ್ಷಿಣದಲ್ಲಿ ಆಡಿಯೋ ಬಾಂಬ್ ಸ್ಫೋಟ ಆಯಿತು, ಅದರಿಂದ ಯಾರು ಡ್ಯಾಮೇಜ್ ಆಯಿತು? ಮುಸ್ಲಿಂ ಸಮುದಾಯ ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಹೋಗುತ್ತಾ, ಮುಂದಿನ ದಿನಗಳಲ್ಲಿ ಪಾಠ ಕಲಿಸುತ್ತಾ? ಇದೆಲ್ಲದರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗಿದ್ದಾರೆ ಉದ್ಯಮಿಗಳು ಹಾಗೆ ರಾಜಕಾರಣಿಗಳು ಆಗಿರುವಂತಹ KGF ಬಾಬು ಅವರ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ, ಮಾತನಾಡೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಎಸ್ ಸರ್, ನೀವು ಹಿಂದೆ ಬಂದಾಗ ಹೇಳಿದ್ರಿ, ನೀವು ನಮ್ಮ ದೇವರು ಅಂತ ಡಿ.ಕೆ. ಶಿವಕುಮಾರ್ ಅವ್ರನ್ನ CM ಆಗ್ತಾರೆ ಅಂತಲೇ ಹೇಳಿದ್ರಿ ನೀವು. ಈಗ ಆಗಿದ್ದಾರೆ ಅಲ್ಲ, ನಿಮ್ಗೆ ಹೆಂಗೆ ಇದು ಒಂದು ಸುಳಿವು ಸಿಕ್ಕಿತ್ತು ಅಂತ CM ಆಗ್ತಾರೆ ಅಂತ ಹೇಳಿ? ಯಾಕಿಷ್ಟು ಭರವಸೆ ಇತ್ತು CM ಆಗ್ತಾರೆ ಅಂತ? ಕುಳು ಸಿಕ್ಕೋತಲ್ಲ ಸರ್, ಡಿ.ಕೆ. ಶಿವಕುಮಾರ್ ಸಾಹೇಬರು ಒಂದು ಸೀನಿಯರ್ ಮೋಸ್ಟ್ ಲೀಡರ್. ಅವ್ರಿಗೆ ಪ್ರಪಂಚ ಏನು, ಈ ಕರ್ನಾಟಕಕ್ಕೆ ಹೆಂಗೆ ಡೆವಲಪ್ ಮಾಡಬೇಕು ಅಂತ ಅವ್ರಿಗೆ ಗೊತ್ತಿದೆ. ಯಾಕಂದರೆ 8 ಸಾರಿ ಅವರು MLA ಆಗಿದ್ದಾರೆ, 6 ಸಾರಿ ಮಿನಿಸ್ಟರ್ ಆಗಿದ್ದಾರೆ. ಎಲ್ಲ ಖಾತೆಗಳು ಅವ್ರಿಗೆ ಗೊತ್ತಿದೆ. ಪಬ್ಲಿಕ್ಗೆ ಏನು ಅವಶ್ಯಕತೆ ಇದೆ ಅದೂ ಗೊತ್ತಿದೆ. ಏನು ಸರ್ಕಾರ ಏನು ಡಿಸಿಷನ್ ತಗೋಬೇಕು, ಪಬ್ಲಿಕ್ಗೆ ಏನು ಬೇಕಾಗಿದೆ ಅದು ಅಷ್ಟು ನಾಲೆಜ್ ಅವ್ರಿಗಿದೆ. ಏನು ಬೇಕು ಪಬ್ಲಿಕ್ಗೆ, ಅದು ಏನು ಅವಶ್ಯಕತೆ ಇದೆ ಅವ್ರಿಗೆ ಗೊತ್ತಿದೆ. ಅದಕ್ಕೆ ಏನೇನು ಮಾಡಬೇಕು. ಒಂದು ವ್ಯಕ್ತಿ ನಮ್ಮ ಕರ್ನಾಟಕದಲ್ಲಿ ಇದ್ದಾನಂದರೆ ಅವನಿಗೆ ಏನೇನು ಬೇಕು, ಮನೆ ಬೇಕು, ಕೆಲಸ ಬೇಕು, ಇದೆಲ್ಲ ಅವ್ರಿಗೆ ನಾಲೆಜ್ ಇದೆ. ಕಷ್ಟದಿಂದ ಮೇಲೆ ಬಂದಿರೋದು. ಅವ್ರಿಗೆ 6 ಸಾರಿ ಮಿನಿಸ್ಟರ್ ಆಗಿರೋರು, 8 ಸಾರಿ MLA ಆಗಿರೋರು, ಅವ್ರಿಗೆಲ್ಲ ಅವ್ರಿಗೆ ಒಳ್ಳೆ ನಾಲೆಜ್ ಇದೆ, ಭಾಳ ಶಾರ್ಪ್. ಅಲ್ಲ, ಬಟ್ ಸಿದ್ದರಾಮಯ್ಯವ್ರಿಗೆ ಅವಮಾನ ಮಾಡಿ ಕೆಳಗಿಳಿಸಿದ್ರು ಅಂತ ಅನಿಸ್ಲಿಲ್ಲ? ಅದೆಲ್ಲ ಸುಮ್ಗೆ ಮಾತುಗಳು. ಅದೆಲ್ಲ ಹಂಗೆಲ್ಲ ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬರು ಎಲ್ಲರಿಗೂ ಒಟ್ಟಿಗೆ ತಗೊಂಡು ಹೋಗೋರು. ಆದರೆ ಇದೆಲ್ಲ ಸಿದ್ದರಾಮಯ್ಯ ಸಾಹೇಬರಿಗೆ ಇದೆಲ್ಲ ಏನು ಹೇಳ್ತಾ ಇದ್ದೀರಾ, ಅದೆಲ್ಲ ಅಂಥ ವ್ಯಕ್ತಿ ಅಲ್ಲ. ಸ್ವಲ್ಪ ಕೋಪದಲ್ಲಿ ಮಾತಾಡ್ಬೋದು ಡಿ.ಕೆ. ಶಿವಕುಮಾರ್ ಅವರು, ಆದರೆ ಮನಸ್ಸು ಹೃದಯ ಅವ್ರಿಗೆ ಭಾಳ ಚಿಕ್ಕ ಮಗು ಥರ. ಅಂಥ ದೇವ್ರಂಥ ಮನುಷ್ಯ ನಮ್ಮ ಕರ್ನಾಟಕದಲ್ಲಿ ಎಲ್ಲೂ ಸಿಗೋದಿಲ್ಲ. ಯಾಕಂದರೆ ನೋಡಿ, ನನಗೆ ಎಕ್ಸಾಂಪಲ್ ತಗೊಂಬಿಡಿ. ನಾನು ಒಂದು ಸ್ಲಮ್ಮಲ್ಲಿ ಹುಟ್ಟಿ ಬೆಳೆದಿರೋ ಮನುಷ್ಯ, ಖಾದರ್ ಶರೀಫ್ ಗಾರ್ಡನ್ ಸ್ಲಮ್ಮಲ್ಲಿ ಹುಟ್ಟಿ ಬೆಳೆದಿರೋದು. ನಮಗೆ ಸಪೋರ್ಟಾಗಿ ಯಾರೂ ಇರಲಿಲ್ಲ. ಕಷ್ಟಪಡ್ತಾಯಿದ್ವಿ, 18 ಗಂಟೆ 20 ಗಂಟೆ ಕಷ್ಟಪಡ್ತಾಯಿದ್ವಿ. ಇದ್ರೂ ನಮಗೆ ಒಂದು ಗಾಡ್ ಫಾದರ್, ನಮಗೆ ಕೈ ಹಿಡಿಯೋರು, ನಮ್ಮ ರಿಲೇಷನೂ ಇರಲಿಲ್ಲ, ನಮ್ಮ ಅಕ್ಕ ಪಕ್ಕದಲ್ಲಿ ಇರೋರು ಇರಲಿಲ್ಲ, ನಮ್ಮ ಫ್ರೆಂಡ್ಸು ಇರಲಿಲ್ಲ. ಅಂಥ ಟೈಮಲ್ಲಿ ನನಗೆ ಇವತ್ತು ಏನು ನಾನು KGF ಬಾಬು ಇದ್ದೀನಿ, 7,000 ಕೋಟಿಗೆ ಡಿಕ್ಲೇರ್ ಮಾಡಿದ್ದೀನಿ ನನ್ನ ಅಸೆಟ್ಟು ಅಂದರೆ ಅದಕ್ಕೆ ಕಾರಣ ಯಾರು? ನಾನು 1 ಲಕ್ಷ ನೋಡಿರಲಿಲ್ಲ. ಅಂಥ ವ್ಯಕ್ತಿಗೆ ಒಂದು 7,000 ಕೋಟಿವರೆಗೂ ನಾನು ಇಲ್ಲಿವರೆಗೂ ರೀಚ್ ಆಗಿದ್ದೀನಿ. ಅಂದರೆ ಅದಕ್ಕೆ ದೇವ್ರು ಆದಮೇಲೆ, ನನಗೆ ನಮ್ಮೆಲ್ಲ ಆದಮೇಲೆ ಡಿ.ಕೆ. ಶಿವಕುಮಾರೇ ನಮ್ಮ ದೇವರು. ನನಗೆ ಇದು ನಾನು ಚಮಚಾಗಿರಿ ಮಾಡ್ತಾ ಇದ್ದೀನಿ, ಅದು ಇದು ಅಂತ ಯಾರಾದ್ರು ಏನಾದ್ರು ತಿಳ್ಕೊಳ್ಳಿ. ಕಮೆಂಟ್ ಹಾಕ್ತಿದ್ದಾರೆ ಸರ್, ಬಕೆಟ್ ಹಿಡಿತಾ ಇದ್ದಾರೆ ಅಂತ. ಹೌದು ಸರ್, ಬಕೆಟ್ ಹಿಡಿದು ನಾನು ಏನು ಡಿ.ಕೆ. ಶಿವಕುಮಾರ್ ಸಾಹೇಬ್ರ ಹತ್ರ ಹೋಗಿ 4 ಫೈಲ್ ಸೈನ್ ಮಾಡ್ಕೊಂಡು ಬಂದಿಲ್ಲ. ಯಾವತ್ತೂ ಹೋಗಿ ನಾನು ಪರ್ಸನಲ್ ಆಗಿ ಈ ಕೆಲಸ ಬೇಕಂತ ನಾನು ಕೇಳಲಿಲ್ಲ. ನಾನು ಭಾಳ ಕಷ್ಟದಿಂದ ನನ್ನ ಶಕ್ತಿಯಿಂದ ನಾನು ಮೇಲೆಗೆ ಬಂದಿರೋನು. ನನಗೆ ಅದು ಕೈ ಹಿಡಿದು ಈ ಮಟ್ಟಕ್ಕೆ ತಗೊಂಡು ಬಡಕ್ಕೆ ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬರು ನನಗೆ 30 ವರ್ಷದಿಂದ ಅವ್ರ ಜೊತೆಗೆ ನಾನು ಇರೋನು. ಆದರೆ ಪೊಲಿಟಿಕಲ್ಲಿ ಅಲ್ಲ, ಪೊಲಿಟಿಕ್ಸಲ್ಲಿ ಇಲ್ಲ, ಬಿಸ್ನೆಸ್ಸಲ್ಲಿ ಇದ್ದವನು.
ಇವತ್ತು ಇಲ್ಲಿವರೆಗೂ ಬಂದಿದ್ದೀನಿ ಅಂದರೆ ಬಗೆಟ್ ಹಿಡ್ದು ಬಂದಿಲ್ಲ. ನಾನು ಏನು ಅವ್ರ ಹತ್ರ ಹೋಗಿ ಅವ್ರ ಹತ್ರ ಕೆಲಸ ಮಾಡಿಕೊಂಡು 4 ಫೈಲ್ ಸೈನ್ ಮಾಡ್ಕೊಂಡು ಬಂದಿಲ್ಲ. ಆದರೆ ಅವರು ನನಗೆ ದೇವರಾದಮೇಲೆ ನಮ್ಮೆಲ್ಲ ಆದಮೇಲೆ ನನಗೆ ನಮ್ಮ ಹಿರಿಯ ಮುಸ್ಲಿಂ ಸಮಾಜ ನೋಡ್ತಾ ಇದೆ, ಎಲ್ಲ ಪಬ್ಲಿಕ್ ನೋಡ್ತಾ ಇದೆ. ಆದರೆ ನಾನು ಒಂದೇ ಒಂದು ಹೇಳೋದು, ನಮ್ಮ ಡಿ ಕೆ ಶಿವಕುಮಾರ್ ನನಗೆ ದೇವರು ಅಂತ ಹೇಳ್ತೀನಿ. ಆದರೆ ಅವರು ಒಂದು ಒಳ್ಳೆ ನಾಲೆಜ್ ಇರೋರು. ನಮ್ಮ ಕರ್ನಾಟಕ